ಗೌಡ್ರ ಮನೆಗಳಲ್ಲಿ ಸಖತ್ ಟೇಸ್ಟಿಯಾಗಿರೋ ನಾಟಿ ಕೋಳಿ ಬಸ್ಸಾರು ಮಾಡೋದು ಹೇಗಂತ ನೋಡೋಣ. ಒಂದು ಹುಂಜ, ಒಂದು ಕೋಳಿ, ಇದು ಒಟ್ಟು 3 kg ಚಿಕನ್ ಇದೆ. ಇಲ್ಲಿ ನಾವು ಕಡಲೆಕಾಳು ತೊಗೊಂಡಿದ್ದೀವಿ, ಹೆಸರು ಕಾಳು ತೊಗೊಂಡಿದ್ದೀವಿ. ನಾವು ಕೋಳಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಒಂದು ಕುಕ್ಕರ್ನಲ್ಲಿ ಅರ್ಧ ಈರುಳ್ಳಿನ ಚಾಪ್ ಮಾಡಿಕೊಂಡು, ಹಾಗೆ ಒಂದೇ ಒಂದು ಚೂರು ಮಿಂಟ್ ಹಾಗೇನೆ ಕೊರಿಯಾಂಡರ್ನ ನೀವು ಹಾಕಿ ಬಾಡಿಸ್ಕೋಬೇಕು. ಅಂದರೆ ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೊಂಡು ಬಾಡಿಸ್ಕೋಬೇಕು. ಹಾಗೆ ನಾವು ಈ 3 kg ಕೋಳಿನ ಹಾಕ್ಕೊಂಡು ಇದಕ್ಕೆ ಉಪ್ಪು, ಕಡಲೆಕಾಳು, ಹೆಸರು ಕಾಳು, ಅರಿಶಿನ ಇದೆಲ್ಲ ಹಾಕ್ಕೊಂಡು ಒಂಚೂರು ಬೇಯೋಕ್ಕೆ ಬಿಟ್ಬಿಡಿ. ನಾವು ಬೇಯೋ ಅಷ್ಟರಲ್ಲಿ ನಾವು ಮಸಾಲನ ರೆಡಿ ಮಾಡ್ಕೋಬೇಕಾಗತ್ತೆ. ಈ ಮಸಾಲೆ ಸ್ಟೆಪ್ನಲ್ಲಿ ನಮಗೆ 3 ಸ್ಟೆಪ್ ಇದೆ, ಆಯಿತಾ. ಮೊದಲನೇ ಸ್ಟೆಪ್ಪು ಬಂದು ನಾವು ಮಸಾಲನ, ಬೇಸಿಕ್ ಮಸಾಲನ ಇದನ್ನು ಹುರ್ಕೋಬೇಕು. 2ನೇ ಮಸಾಲ ಕಾಯಿ ಹಾಲು. 3ನೇದು ಬಂದು ಕೋಳಿ ಪಲ್ಯಕ್ಕೆ ತರಿತರಿಯಾಗಿರೋ ಪೌಡರು. ಈ 3 ಮಸಾಲ ಇದೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನಿಲ್ಲೆಲ್ಲ ಇಲ್ಲಿ ಟೆಕ್ಸ್ಟ್ ಮಾಡಿ ಹಾಕಿದ್ದೀನಿ. ಹಾಗೆ ನಾವಿಲ್ಲಿ ಮೊದಲೇ ಮಸಾಲಾಗೆ ಹುರ್ಕೋತಾ ಇದ್ದೀವಿ. ಸೊ ನಾವಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನೋ ಅದನ್ನೆಲ್ಲ ನೀವು ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿನೇ ಬಳಸಿರೋದು. ಸೊ ಕೆಂಪು ಮೆಣಸಿನ್ಕಾಯಿ ಬಳಸೋದ್ರಿಂದ ರುಚಿನೂ ಖಾರನೂ ಎಲ್ಲ ಕರೆಕ್ಟಾಗಿ ಬರುತ್ತೆ. ಅದು ಹುರ್ಕೊಳ್ಳೋ ಅಷ್ಟರಲ್ಲಿ ನಾವು ಒಂದು ಕಣ್ಣು ಕುಕ್ಕರ್ ಮೇಲೆ ಇಡಬೇಕಾಗತ್ತೆ. ಸೊ ಒಂಚೂರು ಚಿಕನ್ನ ತಿರುಗಿಸ್ಕೋಬೇಕು ನೀವು. ಇನ್ನೇನು ಎಲ್ಲ ಆಗ್ತಾಯಿದೆ, ಇನ್ನು ಅರ್ಧ ಬೆಂದಿದೆ ಮಸಾಲ, ಹುರ್ಕೊಂಡಿದ್ದೀವಿ ಅರ್ಧ ಅಂದಮೇಲೆ ಒಂದೇ ಒಂಚೂರು ಕೊತ್ತಂಬರಿ ಕಡ್ಡಿಗಳು, ಹಾಗೆ ಚೂರು ಕೊತ್ತಂಬರಿನ ಹಾಕಿ ನೀವು ಬಾಡಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾನು ಒಂದೇ ಒಂದು ಸಣ್ಣದ ನಾಟಿ ಟೊಮೆಟೊ ತೊಗೊಂಡು ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಬಾಡಿಸೋದಕ್ಕೆ. ಸೊ ಇನ್ನೇನು ಅದು ಬಾಡಿಸೋದಕ್ಕೆ ಇನ್ನೊಂದು ಅರ್ಧ ನಿಮಿಷ ಆಗುತ್ತೆ ಅಷ್ಟೇ, ಒಂದು 20ರಿಂದ ಅರ್ಧ ನಿಮಿಷ ಆಗುತ್ತೆ ಅಷ್ಟೇ. ಸೊ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀವು ಬಾಡಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಿರೋ ಸ್ಟವ್ಗೆ ನೀವು ಧನಿಯಾನ ಹಾಕೋಬೇಕಾಗತ್ತೆ. ಸೊ ನಾನಿಲ್ಲಿ ಧನಿಯಾ 3 kg ಕೋಳಿಗೆ ನಾನು ಈ ಚಮಚದಲ್ಲಿ 3 ಸ್ಪೂನು, ತುಂಬ 3 ಸ್ಪೂನು ಧನಿಯಾ ಹಾಕ್ಕೋತಾ ಇದ್ದೀನಿ, ಧನಿಯಾ ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಅರಶಿನ ಹಾಕ್ಕೋತಾ ಇದ್ದೀನಿ ನಾನು. ಅರ್ಧ ಸ್ಪೂನು ಅರಶಿನ ಹಾಕಿದ್ಮೇಲೆ ನೀವು ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ತಿರುಗಿಸ್ಕೊಂಡ್ಮೇಲೆ ಆ ಬಿಸಿಗೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ನಾವು ಕೆಲವರು ಸ್ಟವ್ ಆನ್ ಇರುವಾಗಲೇ ಹಾಕೋತಾರೆ, ಬಟ್ ದಯವಿಟ್ಟು ಹಾಗೆ ಮಾಡಬೇಡಿ, ಅದು ತುಂಬ ಓವರ್ ರೋಸ್ಟ್ ಆಗಿಬಿಡುತ್ತೆ ಧನಿಯಾ ಪುಡಿ, ಹಾಗೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸೊ ಇದೆಲ್ಲ ಆದಮೇಲೆ ನಾವು 2ನೇ ಮಸಾಲ, ಈ 2ನೇ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ಹಾಕ್ಕೊಂಡು ನೀವು ನೈಸಾಗಿ ರುಬ್ಕೋಬೇಕಾಗತ್ತೆ ನೀವು. ಸೊ ಇದು ತುಂಬ ರುಚಿ ಕೊಡುವಂಥ ಇಂಗ್ರೀಡಿಯೆಂಟ್ ಆಗಿರುತ್ತೆ ಮಸಾಲ 2ನೇದು. ಒಟ್ಟಾಗಿ ಹೇಳ್ಬೇಕಂದ್ರೆ ನಾಟಿ ಕೋಳಿ ಬಸ್ಸಾರು ಚೆನ್ನಾಗಿ ಬರಬೇಕು ಅಂತಂದರೆ ಇಂಗ್ರೀಡಿಯೆಂಟ್ಸ್ನ ಪರ್ಫೆಕ್ಟಾಗಿ ಹಾಕಬೇಕು. ಹಾಗೆ ಕೋಳಿ ಕೂಡ ಇಂಪಾರ್ಟೆಂಟೇ ರೋಲ್ ಪ್ಲೇ ಮಾಡುತ್ತೆ ಇದರಲ್ಲಿ. ಒಳ್ಳೆ ಕೋಳಿ ಆಗಿದ್ದರೆ ರುಚಿ ಚೆನ್ನಾಗಿರುತ್ತೆ. ಕೆಲವು ಕೋಳಿಗಳು ರುಚಿ ಕೊಡೋದಿಲ್ಲ ರೀ. ಸೊ ನೀವು ದಯವಿಟ್ಟು ಮನೇಲಿ ಹೆಂಗಸ್ರನ್ನ ಏನು ಅನ್ನೋಕ್ಕೆ ಹೋಗ್ಬೇಡಿ. ಸೊ ಕೋಳಿನೂ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈಗ ನಾವು 2ನೇ ಮಸಾಲ ರುಬ್ಕೊಂಡ್ಮೇಲೆ ಅದೇ ಮಿಕ್ಸಿಗೆ ಮಸಾಲ 1ನೇದು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಅದು ರುಬ್ಬಾದ್ಮೇಲೆ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಕೋಳಿ ಪಲ್ಯಕ್ಕೆ ನೀವು ಇದನ್ನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಏನು ರೋಸ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಜಸ್ಟ್ ಒಂದು 5ರಿಂದ 6 ಸೆಕೆಂಡ್ ನೀವು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಹಾಗೆ ನಾವು ಮಸಾಲ ಅಂದರೆ ಫಸ್ಟ್ ಮಸಾಲ ಏನು ರುಬ್ಕೊಂಡಿದ್ವಿ ಅದನ್ನು 3/4 ಮಸಾಲ ಮಾತ್ರ ನೀವು ಕುಕ್ಕರ್ಗೆ ಹಾಕ್ಕೊಂಡು ನೀರು ಅಡ್ಜಸ್ಟ್ ಮಾಡಿಕೊಂಡು ತಿರುಗಿಸ್ಕೊಳ್ಳಿ. ಇನ್ನು 1/4 ಮಸಾಲ ನೀವು ಸಪ್ರೇಟ್ ಸಾರಿನ ಪಾತ್ರೆ ಇರುತ್ತಲ್ಲ, ಆ ಸಾರಿನ ಪಾತ್ರೆಯಲ್ಲಿ ಹಾಕಿ ನೀವು ಜಾರೆಲ್ಲ ಒಂದು ಸ್ವಲ್ಪ ನೀರೆಲ್ಲ ಆಡಿಸಿ ಹಾಕಿ ಅದನ್ನು ಸೈಡಲ್ಲಿ ಕಾಯಕ್ಕೆ ಇಟ್ಕೊಂಬಿಡಿ, ಸಿಮ್ಮಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಲಾಸ್ಟಲ್ಲಿ ಗಿಜಾರ್ಡ್ ಮತ್ತು ಲಿವರ್ನ ಹಾಕ್ತಾಯಿದ್ದೀನಿ. ಮೊದಲೇ ಹಾಕಿದ್ರೆ ಅದು ಪುಡಿ ಆಗೋಗ್ಬಿಡುತ್ತೆ, ಸೊ ತಿನ್ನೋಕ್ಕೇನು ಚೆನ್ನಾಗಿರಲ್ಲ. ಈಗ ನೀರೆಲ್ಲ ನೀವು ಅಡ್ಜಸ್ಟ್ ಮಾಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು 1ರಿಂದ 2 ಕೂಗಿಸ್ಕೊಳ್ಳಿ. ತುಂಬ ಬೇಯಿಸಬಾರ್ದು ನಾವು ಇದನ್ನು. ಸೊ ಬೆಂದಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಬೇಯಿಸ್ಕೋಬೋದು. ಈಗ ನಾವು ಚಿಕನ್ ಪಲ್ಯಕ್ಕೆ, ಕೋಳಿ ಪಲ್ಯಕ್ಕೆ ನಾವು ಏನು ಹುರ್ಕೊಂಡಿದ್ವಲ್ಲ, ಅದು ಕುಕ್ಕರ್ ಚಿಕನ್ ಬೇಯೋ ಅಷ್ಟೊತ್ತಿಗೆ ನಾವು ಇದನ್ನು ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಮಾತ್ರ ತರಿಯಾಗಿದ್ದರೆ ಸಾಕು. ಇನ್ನೂ ತರಿ ಬೇಕು ಅಂದರೆ ಏನಂತ ಚೆನ್ನಾಗಿ ಕಾಣೋದಿಲ್ಲ, ಎಲ್ಲ ಕೈಗೆ ಸಿಗುತ್ತೆ, ಅಷ್ಟು ಸಾಕು. ಇದು ನಾವು ಕೋಳಿ ಪಲ್ಯಕ್ಕೆ ಬೇಕಾಗಿರೋ ಪದಾರ್ಥಗಳು: 2 ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಸಿರು ಮೆಣಸಿನ್ಕಾಯಿ ಒಂದು 5ರಿಂದ 6, ಕೊತ್ತಂಬರಿ ಸೊಪ್ಪು. ನೀವು ಅದನ್ನೆಲ್ಲ ಚಾಪ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ನೋಡಿ ಒಂದು ಕಾಲು ಮಿಕ್ಸಿ ನಾನು ಮಸಾಲೆ ಎತ್ತಿಕೊಂಡಿದ್ನಲ್ಲ, ಅಂದರೆ ಒಂದು 3ರಿಂದ 4 ಸೌಟು, ಆ ಮಸಾಲೆಗೆ ನಾನು 2ನೇ ಮಸಾಲ ಅಂದರೆ ಕಾಯಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಲನ್ನ ನೀವು ಕೋಳಿ ಬೇಯಿಸೋದಕ್ಕೆ ಹಾಕಬಾರ್ದು, ತುಂಬ ಅದು ಅಷ್ಟಾಗಿ ಸರಿ ಬರೋದಿಲ್ಲ. ಇದರದ್ದು ಪದ್ಧತಿನೇ ಹೀಗೆ ಮಾಡೋದು. ನಾವು ಪ್ರೆಷರ್ ಇಳಿದ ಕೂಡಲೇ ನಾವು ಕೋಳಿನ ಬಸ್ಕೋಬೇಕಾಗತ್ತೆ. ಇಲ್ಲಿ ನಾವು ಬಸ್ಸಾರು ಹೇಗೆ ಬಸ್ಕೋತೀವಲ್ಲ ಅದೇ ರೀತಿ ಕೋಳಿನ ಬಸ್ಕೋಬೇಕಾಗತ್ತೆ.
ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಆ ನೀರನ್ನು ಮಾತ್ರ ನಾವು ಈ ಸಾರಿನ ಪಾತ್ರೆಯಲ್ಲಿ ಮಸಾಲ ಇಟ್ಟಿರ್ತೀವಲ್ಲ ಆ ಸಾರಿನ ಪಾತ್ರೆಗೆ ಬಗ್ಗಿಸ್ಕೊಳ್ಳಿ. ಹಾಗೆ ಅದನ್ನು ಉಪ್ಪು ಎಲ್ಲ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಕಾಯಕ್ಕೆ ಬಿಟ್ಬಿಡಿ. ನೀವು ಅದನ್ನು ಒಂದು ಫ್ಲೇಮ್ನಲ್ಲಿ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕಾಯಕ್ಕೆ ಬಿಟ್ಬಿಡಿ. ಯಾವುದೇ ಕಾರಣನೂ ಉಕ್ಕದೇ ಇರೋ ಥರ ನೋಡ್ಕೊಳ್ಳಿ. ಉಕ್ಕಿದ್ರೆ ಇದೊಂದು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ. ಸೊ ಅದೊಂದೇ ರೀಸನ್ನು. ಸೊ ನೀವೇನು ಮಾಡಬೇಕಾಗುತ್ತೆ, ಉಪ್ಪು ಚೆಕ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಕಾಯಕ್ಕೆ ಬಿಟ್ಬಿಡಿ. ಇದನ್ನು ನೋಡಿ, ಇಷ್ಟು ತೆಳುವಿರಬೇಕು ಸಾರು. ಕಾದರೆ ಇನ್ನೊಂಚೂರು ಗಟ್ಟಿ ಆಗುತ್ತೆ. ಸೊ ಇಷ್ಟು ಮಾತ್ರ ಇದ್ದರೆ ಸಾಕು. ಈಗ ನಾವು ಕೋಳಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗೇನು ಬಗ್ಸಿದ್ವಲ್ಲ, ಚಿಕನ್ನ ಸೋಸ್ಕೊಂಡಿದ್ವಲ್ಲ, ಈಗ ಒಂದು ದೊಡ್ಡ ಅಗಲವಾಗಿರೋ ಪಾತ್ರೆ ಬೇಕಾದಕ್ಕೆ. ನಮ್ಮ ಮನೇಲಿ ಅಗಲವಾಗಿರೋ ಪಾತ್ರೆ ಅಂತಂದರೆ ಅಮ್ಮ ಮನೇಲಿ ಇದೇನೇ ಇರೋದು. ಸೊ ಹಾಗಾಗಿ ನಾನು 4-5 ಸ್ಪೂನ್ ಎಣ್ಣೆಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ರೋಸ್ಟ್ ಮಾಡ್ಕೊಳ್ಳೋವಾಗ ಸೀಬಾರ್ದು, ತಳ ಹಿಡಿಬಾರ್ದು, ಇಲ್ಲಾಂದರೆ ಟೇಸ್ಟ್ ಎಲ್ಲ ಹಾಳಾಗುತ್ತೆ ರೀ. ಸೊ ಹಾಗಾಗಿ ನೀವೇನು ಮಾಡ್ತೀರಾ ನೋಡ್ಕೊಂಡು ಜೋಪಾನವಾಗಿ ಕೈ ಆಡಿಸ್ತಾನೆ ಇರಬೇಕು. ಇದೊಂದು ಸ್ವಲ್ಪ ಮುಕ್ಕಾಲು ಬೆಂದಿದೆ ಅಂತಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ಇದು ಟೇಸ್ಟಿಗೆ ಬೇಕಾಗುತ್ತೆ. ನಾವು ಕೋಳಿ ಬಸ್ಸಾರು ಬೇಯೋಗ ನಾವು ಹಾಕ್ಕೊಂಡಿದ್ವಿ, ಆದರೆ ಈ ರೋಸ್ಟ್ಗೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅಡ್ಜಸ್ಟ್ ಆಗುತ್ತೆ. ಸೊ ನಾವು ಬಗ್ಸೋದ್ರಿಂದ ಏನಾಗುತ್ತೆ, ಉಪ್ಪು ಒಂಚೂರು ಕಮ್ಮಿ ಆಗುತ್ತೆ. ಸೊ ಇಲ್ಲೊಂಚೂರು ಬೇಕಾದ್ರೆ ಉಪ್ಪು ಒಂಚೂರು ಹೆಚ್ಚಿಗೆ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಕೋಳಿ ಬಸ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾವೀಗ ಇದಕ್ಕೆ ಹಾಕಿ ಜೆಂಟಲಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಕೋಳಿ ನೋಡಿ, ನೀವು ನೋಡ್ಬೋದು ಇಲ್ಲಿ ತುಂಬ ಬೆಂದಿಲ್ಲ, ಕರೆಕ್ಟಾಗಿ ಬೆಂದಿದೆ. ಎಷ್ಟು ಹದವಾಗಿದೆ ನೋಡಿ ಅಲ್ವಾ. ಸೊ ಈಗ ಏನು ಮಾಡ್ತೀರಾ, ಹುಷಾರಾಗಿ ನೀವು ತುಂಬ ತಿರುಗ್ಸೋಕೆ ಹೋಗಬಾರ್ದು. ಕೆಳಗಡೆದನ್ನೆಲ್ಲ ಮೇಲಕ್ಕೆ ಎತ್ತಿ ಬಿಡಬೇಕು. ಈ ಥರ ಒಂದು ಪ್ರತಿ ದಿಕ್ಕಿನಲ್ಲೂ, ಪ್ರತಿ ಡೈರೆಕ್ಷನ್ನಲ್ಲೂ ಈ ಥರ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಚಿತ್ರಾನ್ನ ಪುಳಿಯೋಗರೆ ಕಲಿಸೋ ಥರ ಕಲ್ಸೋಕೆ ಹೋಗಬೇಡಿ. ಜೆಂಟಲ್ ಆಗಿರಬೇಕು ನೀವು ಮಿಕ್ಸ್ ಮಾಡೋದು. ಕೆಲವರು ನೋಡ್ಬೋದು ಹೀಗೆ ಆಡಿಸ್ತಾರೆ, ಹೀಗೆ ಬಾಣಲಿನ 2 ಕೈನಲ್ಲಿ ಇಟ್ಕೊಂಡು ಈ ಶೆಫ್ ಎಲ್ಲ ಮಾಡ್ತಾರೆ ನೋಡಿ, ಹಂಗೆ ಆಡಿಸ್ತಾರೆ ಹಳ್ಳಿ ಕಡೆಯಲ್ಲಿ. ಅದು ಒಳ್ಳೆ ನ್ಯಾಕು, ಯಾಕಂದರೆ ಪುಡಿ ಆಗಬಾರ್ದು ಅಂತ. ಈಗ ನಾವೀಗ ಹುರಿದಿಟ್ಕೊಂಡಿರೋ ಪುಡಿನ ತರಿಯಾಗಿ ಹುರಿದಿಟ್ಕೊಂಡಿದ್ವಲ್ಲ ಆ ಪುಡಿನ ನೀವು ಹಾಕ್ಕೋಬೇಕಾಗುತ್ತೆ. ಫುಲ್ ಹಾಕೋಕ್ಕೆ ಹೋಗಬೇಡಿ. ನೀವು 1-1.5 ಸ್ಪೂನು ಮಿಕ್ಸ್ಕೊಳ್ಳಿ. ಅದು ಸಾರಿಗೆ ಬೇಕಾಗುತ್ತೆ. 1 ಸ್ಪೂನ್ ಮಿಕ್ಸ್ಕೊಳ್ಳಿ. ನೀವು ಇದನ್ನು ಎಲ್ಲ ಕಡೆ ನೀಟಾಗಿ ಹರಡಿ ಇನ್ನೊಂದು ಸತಿ ಜೆಂಟಲಾಗಿ ಮಿಕ್ಸ್ ಮಾಡ್ಕೋಬೇಕು. ಪದೇ ಹೇಳ್ತಾ ಇದ್ದೀನಿ, ಜೆಂಟಲಾಗಿ. ಹಾಗೆ 1 ಸ್ಪೂನು ಖಾರದ ಪುಡಿ ಹಾಕಿ. ನಾವು ಇದು ಬಗ್ಸಿರೋದ್ರಿಂದ ಖಾರ ಒಂಚೂರು ಕಮ್ಮಿ ಇರುತ್ತೆ ಕೋಳಿ ಪಲ್ಯಕ್ಕೆ. ನಾವು ಆ ತರಿಯಾಗಿರೋ ಪುಡಿಗೂ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ. ಹಾಗೆ ಚಿಲ್ಲಿ ಪುಡಿ ಹಾಕೋದ್ರಿಂದ ಒಂದು ಬೆನಿಫಿಟ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಂತಂದರೆ ಅದೊಂದು ಸ್ವಲ್ಪ ಶಾರ್ಪ್ ಟೇಸ್ಟ್ ಕೊಡುತ್ತೆ. ನೀವು ಕೋಳಿ ಪಲ್ಯನ ಹಾಗೆ ತಿಂದು ನೋಡಿ, ರೆಡ್ ಚಿಲ್ಲಿ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ತಿಂದು ನೋಡಿ, ಟೇಸ್ಟೇ ವ್ಯತ್ಯಾಸ ಇರುತ್ತೆ, ಬಹಳ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಸ್ಮಾಲ್ ಕಿಕ್ ಅಂತ ಹೇಳ್ತಾರಲ್ಲ, ಸ್ಪೈಸ್ ಕಿಕ್ಕು, ಆ ಥರ ರೆಡ್ ಚಿಲ್ಲಿ ಪುಡಿ ಕೊಡುತ್ತೆ. ಈಗ ಅದೆಲ್ಲ ರೆಡಿ ಆಯಿತು, ಕೋಳಿ ಪಲ್ಯ ಪಕ್ಕಕ್ಕೆ ಇಟ್ಬಿಡಿ. ಈಗ ಸಾರಿನ ಕಡೆ ಗಮನ ಕೊಡೋಣ. ಸಾರು ಕಾದಿದೆ. ಈಗ ನಮಗೆ ಇನ್ನೊಂದು 10 ನಿಮಿಷದಲ್ಲಿ ಇಳಿಸ್ಬೇಕು ಅನ್ನೋವಾಗ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು, ಅದು ಹಾಗೆ 1 ಸ್ಪೂನ್ ಪುಡಿ ಉಳಿಸ್ಕೊಂಡಿದ್ವಲ್ಲ ಅದನ್ನು ನೀವು ಹಾಕ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ತುಂಬ ಮಂದ ಮಾಡಬಾರ್ದು ಕೋಳಿ ಬಸ್ಸಾರನ್ನ, ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ನಾನು ಮೊದಲೇ ಸಾರನ್ನ ತೆಳುವು ಇಟ್ಟಿದ್ದೆ ನಾನು, ಯಾಕಂದರೆ ಈ ಪುಡಿಯೆಲ್ಲ ಹಾಕ್ತೀವಿ ಮತ್ತು ಸಾರು ಕಾದರೆ ಗಟ್ಟಿ ಆಗುತ್ತೆ ಅನ್ನೋ ಉದ್ದೇಶದಿಂದ. ಈಗ 1 ಸ್ಪೂನ್ ಪುಡಿ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸತಿ ಟೇಸ್ಟ್ ಎಲ್ಲ ಚೆಕ್ ಮಾಡಿ ಕಾಯಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಕಾಯಕ್ಕೆ ಬಿಡ್ತೀನಿ. ಕಾದ್ಮೇಲೆ ನಮಗೆ ಕಾದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ತೋರಿಸ್ತೀನಿ ನೋಡಿ ನಾನು ನಿಮಗೆ. 5 ನಿಮಿಷ ಆದಮೇಲೆ ಸಾರು ನೋಡಿ ಈ ಥರ ಎಣ್ಣೆ ಬಿಡುತ್ತೆ. ಈ ಎಣ್ಣೆ ನಾವು ಹಾಕಿರೋ ಎಣ್ಣೆ ಅಲ್ಲ, ಇದು ಕೋಳಿಯಿಂದ ಬಿಟ್ಕೊಂಡಿರೋಂಥ ಎಣ್ಣೆ. ಕಾದರೆ ಏನಾಗುತ್ತೆ, ಒಳ್ಳೆ ರೀತಿ ಕಾದಿದ್ರೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಬಹಳನೇ ರುಚಿಯಾಗಿರುತ್ತೆ. ಎಂಥ ಜ್ವರ ನೆಗಡಿ ಇದ್ರೂ ಕಿತ್ಕೊಂಡು ಹೋಗುತ್ತೆ. ಒಳ್ಳೆ ಸಾಫ್ಟಾಗಿ ಬೆಣ್ಣೆ ಥರ ಮುದ್ದೆ ಮಾಡಿ ಕೋಳಿ ಪಲ್ಯ, ಕೋಳಿ ಬಸ್ಸಾರು, ಸ್ಯಾಲಡ್ಸ್ ಇಟ್ಕೊಂಡು ತಿಂತಿದ್ರೆ ಅಂತೂ ನೀವು ಜನ್ಮ ಪೂರ್ತಿ ನೀವು ಮರೆಯೋದಿಲ್ಲ ಗೌಡ್ರ ಮನೆ ಊಟನ. ನೀವು ಮಾಡಲೇಬೇಕ್ರಿ. ನನಗಂತೂ ಸಖತ್ತಾಗಿ ಬಂದಿತ್ತು ಇದು. ನಾನು ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಏನು ಮಾಡ್ತೀರಾ, ವಿಡಿಯೋ ನೋಡ್ತೀರಾ, ಲೈಕ್ ಮಾಡೋದಿಲ್ಲ. ಸೊ ನೀವು ಗೌಡ್ರ ಮನೆ ಊಟನ ಮಾಡಬೇಕು ಅಂತಲೇ ಡೆಫಿನೆಟ್ಲಿ ಟ್ರೈ ಮಾಡಿ. ಸಖತ್ತಾಗಿದೆ.